ನಮಸ್ಕಾರ ಫ್ರೆಂಡ್, ಇವತ್ತು ಮಾಡೋಣ ಬೇಸನ್ ಲಾಡು. ಅದನ್ನು ಎರಡು ರೀತಿಯಲ್ಲಿ ಮಾಡೋದು ನಾನಿಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಕಡಲೆ ಹುಡಿ 2 ಕಪ್ಪು, ಸಕ್ಕರೆ 1 ಕಪ್ಪು, ತುಪ್ಪ 1 ಕಪ್ಪು. ಈಗ 1 ಕಪ್ಪು ಸಕ್ಕರೆಯನ್ನು ನಾನಿಲ್ಲಿ ಪ್ಯಾನಿಗೆ ಹಾಕ್ತಾ ಇದ್ದೇನೆ. 1/4 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ. ಸಕ್ಕರೆ ಕರಗುವವರೆಗೂ ಹೀಗೇ ತಿರುಗಿಸಬೇಕು. ಈಗ ಸಕ್ಕರೆ ಹೀಗೆ ಬಂದ ನಂತರ 1 ಚಮಚದಷ್ಟು ತುಪ್ಪ ಹಾಕಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಈಗ ಗ್ಯಾಸು ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ ನಂತರವೂ ಸಕ್ಕರೆಯನ್ನು ತಿರುಗಿಸ್ತಾನೆ ಇರಬೇಕು. ತಣ್ಣಗಾದ ನಂತರ ಹೀಗೆ ಬರುತ್ತೆ. ಇದಕ್ಕೆ ಬೂರ ಅಂತ ಕರೀತಾರೆ. ಈಗ ಕಡಲೆ ಹುಡಿಯನ್ನು ನಾನಿಲ್ಲಿ ಜರಡಿ ಹಿಡಿತಾ ಇದ್ದೇನೆ. 2 ಕಪ್ಪು ಕಡಲೆ ಹುಡಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಈಗ ಒಂದು ಪ್ಯಾನಿಗೆ 1/2 ಕಪ್ಪಿನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಅದಕ್ಕೆ ಕಡಲೆ ಹುಡಿಯನ್ನು ಹಾಕ್ಕೊಳ್ಬೇಕು. ತುಪ್ಪ ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ, 1/2 ಕಪ್ಪಿನಷ್ಟು ಹಾಕಿದರೆ ಸಾಕು. ಜರಡಿ ಹಿಡಿದ ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೇ ಫ್ರೈ ಮಾಡ್ತಾ ಇರಬೇಕು. ತುಪ್ಪ ಒಂದು ವೇಳೆ ಕಡಿಮೆ ಆಗಿದ್ದರೆ ತುಪ್ಪ ಹಾಕ್ಕೊಳ್ಬೇಕು. ಈಗ ತುಪ್ಪ ಕಡಿಮೆ ಆಗಿದೆ, ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಪುನಃ ಹಾಗೇ ಫ್ರೈ ಮಾಡ್ತಾ ಇರಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಈಗ ಪುನಃ 1-1.5 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಈಗ ಪುನಃ ಹಾಗೇ ಫ್ರೈ ಮಾಡ್ತಾ ಇರಬೇಕು. ಕಡಲೆ ಹಿಟ್ಟು ಫ್ರೈ ಆದಾಗೆ ಅದರಿಂದ ಒಳ್ಳೆ ಪರಿಮಳ ಬರುತ್ತೆ. ಆ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಗ್ಯಾಸನ್ನು ಆಫ್ ಮಾಡಿದ ನಂತರ ಕೂಡ ಕಡಲೆ ಹಿಟ್ಟನ್ನು ತಿರುಗಿಸ್ತಾನೆ ಇರಬೇಕು. ಇಲ್ಲದಿದ್ದರೆ ಕಡಲೆ ಹಿಟ್ಟು ತಳ ಹಿಡಿಯುತ್ತೆ. ನಾನಿಲ್ಲಿ ಗ್ಯಾಸನ್ನು ಆಗಲೇ ಆಫ್ ಮಾಡಿದ್ದೇನೆ, ಆದರೂ ಕೂಡ ಕಡಲೆ ಹಿಟ್ಟನ್ನು ತಿರುಗಿಸ್ತಾನೆ ಇದ್ದೇನೆ. ಕಡಲೆ ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಕಡಲೆ ಹಿಟ್ಟು ಬಿಸಿ ಇರುವಾಗಲೇ ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಬಾರ್ದು. ಸಕ್ಕರೆ ಅಂದರೆ ನಾವು ಆಗ ಪಾಕ ಮಾಡಿ ಅದನ್ನು ಬೂರ ಮಾಡಿದ್ದೇವೆ ನೋಡಿ, ಆ ಸಕ್ಕರೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಈಗ ಕಡಲೆ ಹಿಟ್ಟು ಉಗುರು ಬೆಚ್ಚಗಿದೆ. ನಾನು ಸಕ್ಕರೆಯನ್ನು ಸ್ವಲ್ಪನೇ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕಂತ ನೋಡಿಕೊಂಡು ಸಕ್ಕರೆಯನ್ನು ಹಾಕಿದರೆ ಆಯಿತು. ಕಡಲೆ ಹಿಟ್ಟು ಬಿಸಿ ಇರುವಾಗ ಸಕ್ಕರೆಯನ್ನು ಹಾಕಿದರೆ ಸಕ್ಕರೆ ಮೆಲ್ಟ್ ಆಗುತ್ತೆ. ಅದಕ್ಕಾಗಿ ಕಡಲೆ ಹಿಟ್ಟು ತಣ್ಣಗಾದ ನಂತರವೇ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಈಗ ಉಳಿದ ಸಕ್ಕರೆಯನ್ನು ಕೂಡ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ನಾವಿಲ್ಲಿ ಬಿಡಬೇಕು. ಈಗ ಇದು ಉಗುರು ಬೆಚ್ಚಗಿದೆ. ಇದು ಸರಿಯಾಗಿ ತಣ್ಣಗಾದ ನಂತರವೇ ನಾವಿಲ್ಲಿ ಉಂಡೆಯನ್ನು ಕಟ್ಕೊಳ್ಬೇಕು. ಇಲ್ಲದಿದ್ದರೆ ಉಂಡೆ ಚೆನ್ನಾಗಿ ಶೇಪ್ ಬರಲ್ಲ. ಈಗ ಕಡಲೆ ಹಿಟ್ಟು ಚೆನ್ನಾಗಿ ತಣ್ಣಗಾಗಿದೆ. ಈಗ ಉಂಡೆ ಮಾಡ್ತಾ ಇದ್ದೇನೆ. ನೀವಿಲ್ಲಿ ಉಂಡೆ ಕಟ್ಟುವಾಗ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಹಾಕ್ಕೊಳ್ಬೋದು. ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೇ ಎಲ್ಲ ಉಂಡೆಯನ್ನು ಕೂಡ ಕಟ್ಕೊಳ್ಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುವವರೆಗೂ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು. ಹುರ್ಕೊಳ್ಳುವಾಗ ತುಪ್ಪವನ್ನು ಒಮ್ಮೆಲೆ ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕ್ಕೊಂಡೇ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು. ಕಡಲೆ ಹಿಟ್ಟು ತಣ್ಣಗಾದ ನಂತರವೇ ಅದಕ್ಕೆ ಸಕ್ಕರೆಯನ್ನು ಅಂದರೆ ಬೂರವನ್ನು ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಸಕ್ಕರೆ ಮೆಲ್ಟ್ ಆಗುತ್ತೆ. ಅದಕ್ಕಾಗಿ ಕಡಲೆ ಹಿಟ್ಟು ತಣ್ಣಗಾದ ನಂತರವೇ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಉಂಡೆ ಕಟ್ಟುವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಬಾದಾಮನ್ನು ಕಟ್ ಮಾಡಿ ಬೇಸನ್ ಲಾಡಿನ ಮೇಲೆ ಇಡ್ತಾ ಇದ್ದೇನೆ. ಈಗ ಇನ್ನೊಂದು ರೀತಿಯಲ್ಲಿ ಬೇಸನ್ ಲಾಡನ್ನು ಮಾಡೋದು ತೋರಿಸಿಕೊಡ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ. ನಾವು ಆಗಲೇ ಮಾಡಿದ್ವಿ ನೋಡಿ, ಸೇಮ್ ಮೆಥಡ್. 1/2 ಕಪ್ಪಿನಷ್ಟು ತುಪ್ಪ ಆದ ನಂತರ 2 ಕಪ್ಪಿನಷ್ಟು ಕಡಲೆ ಹಿಟ್ಟು, ಅದನ್ನು ಹಾಗೇ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಆಗಲೇ ಒಮ್ಮೆ ಇದನ್ನು ತೋರಿಸಿದ್ದೇನೆ ಮಾಡೋದು ಹೇಗೆ ಅಂತ. ಅದಕ್ಕಾಗಿ ಈಗ ಬೇಗನೆ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಸಕ್ಕರೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆಯನ್ನು 1/2 ಕಪ್ಪಿನಷ್ಟು ತಗೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿದ್ದೇನೆ. ಆ ಪೌಡರನ್ನು ಕಡಲೆ ಹಿಟ್ಟು ತಣ್ಣಗಾದ ನಂತರ ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಇಲ್ಲಿ ಕೂಡ ಹಾಗೆಯೇ ಮಾಡುವ ಮೆಥಡ್ ಒಂದೇ ರೀತಿ. ಕಡಲೆ ಹಿಟ್ಟು ಹಸಿ ವಾಸನೆ ಹೋಗುವವರೆಗೆ ಅದನ್ನು ಹುರ್ಕೊಳ್ಬೇಕು. ನಾನಿಲ್ಲಿ ಬಾದಾಮನ್ನು ಹಾಕ್ತಾ ಇದ್ದೇನೆ. ಬಾದಾಮನ್ನು ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು ಒಮ್ಮೆಲೆ ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹುರ್ಕೊಳ್ಬಾರ್ದು. ತುಪ್ಪವನ್ನು ಸ್ವಲ್ಪ ಹಾಕಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು. ಕಡಲೆ ಹಿಟ್ಟು ತಣ್ಣಗಾದ ನಂತರವೇ ಪೌಡರ್ ಶುಗರನ್ನು ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟು ತಣ್ಣಗಾಗದಿದ್ದರೆ ಶುಗರ್ ಮೆಲ್ಟ್ ಆಗುತ್ತೆ. ಅದಕ್ಕಾಗಿ ಕಡಲೆ ಹಿಟ್ಟು ತಣ್ಣಗಾದ ನಂತರವೇ ಪೌಡರ್ ಶುಗರನ್ನು ಹಾಕಿ ಉಂಡೆ ಕಟ್ಕೊಳ್ಬೇಕು. ಈಗ ನಾನು ಬೇಸನ್ ಲಾಡನ್ನು ಮಾಡ್ತಾ ಇದ್ದೇನೆ.
ಈ ಲಾಡು ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದಂತ ನನ್ನ ಅನಿಸಿಕೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.